ನೋಡ್ತೀವಿ ಸರ್. ಸರ್ ಇಂಜಿನ್ ರಿಪೇರಿ ಆಗಿದೆ ಸರ್. ಇನ್ನು ಎಷ್ಟೊತ್ತಾಗುತ್ತಪ್ಪ? ಸರ್ ಇನ್ನೂ 2 ಅವರ್ ಆಗ್ಬೋದು ಸರ್. 2 ಅವರ್ ತನಕ ನಾವು ಹೆಂಗಪ್ಪ ಟೈಮ್ ಪಾಸ್ ಮಾಡೋದು? ಸರ್ ಇಲ್ಲೇ ಮುಪ್ಪೇನಹಳ್ಳಿ ಇಲ್ಲಿ ಶ್ರೀ ಶನ್ಮಾತ್ಮ ಸ್ವಾಮಿ ಪ್ರಸಿದ್ಧಿ ಆಗಿದೆ ಸರ್, ಅಲ್ಲಿ ಹೋಗ್ಬಿಟ್ಟು ಬನ್ನಿ ಸರ್, ನಾವು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಡ್ತೀವಿ. ಓ ಆ ದೇವಸ್ಥಾನನಾ? ಹೌದು ಸರ್. ದೇವಸ್ಥಾನಕ್ಕೆ ನಮ್ಮ ಅಜ್ಜಿ ತಾತ ಎಲ್ಲ ಹೋಗ್ತಿದ್ರಂತೆ. ನಾನು ಮತ್ತೆ ವೈಶು ಹೋಗಿ ಆ ದೇವಸ್ಥಾನ ನೋಡ್ಕೊಬತ್ತೀವಿ, ಅಷ್ಟಾಗಿ ರಿಪೇರಿ ಮಾಡಿ. ರೆಡಿ ಸರ್. ಬಾಯ್ ಶೋಭನ. ಈ ದೇವಸ್ಥಾನ ಇಷ್ಟೊಂದು ಶ್ರೇಷ್ಠನಾ? ಕಡೆ ಈ ದೇವಸ್ಥಾನ ಇಷ್ಟೊಂದು ಶ್ರೇಷ್ಠ ಅಂತೆ ಗೊತ್ತಾ? ಈ ದೇವಸ್ಥಾನಕ್ಕೆ ನಮ್ಮ ಅಜ್ಜಿ ತಾತ ಎಲ್ಲ ಬರ್ತಿದ್ರಂತೆ. ಅಯ್ಯೋ ಅಲ್ಲೊಬ್ರು ಸ್ವಾಮಿ ಇದ್ದಾರೆ, ತಡಿ ಅವ್ರ ಹತ್ರ ಹೋಗ್ಬಿಟ್ಟು ಈ ದೇವಸ್ಥಾನ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಸ್ವಾಮೀಜಿ. ಹಾ ನಮಸ್ತೆ ಸ್ವಾಮೀಜಿ, ನಮ್ಗೆ ಈ ದೇವಸ್ಥಾನದ ಬಗ್ಗೆ ಒಂಚೂರು ವಿಷಯಗಳನ್ನ ತಿಳಿಸ್ಕೊಡ್ತೀರಾ? ದೇವರ ಬಗ್ಗೆ ವಿವರ ತಿಳ್ಕೊಳ್ಳೋದು ಒಳ್ಳೆಯದು. ಭಗವಾನ್ ಶನಿದೇವರ ಕಥೆಗಳನ್ನ ನೀವು ಕೇಳೇ ಇಲ್ವೇನು? ಇಲ್ಲ. ಆದ್ರೆ ಚಿಕ್ಕಂದಿನಲ್ಲಿ ನಮ್ಮ ತಾಯಿ ಪ್ರತಿ ಶನಿವಾರ ಮನೆ ಬಾಗಿಲಿಗೆ ಬರ್ತಿದ್ದ ಈ ದೇವರಿಗೆ ಎಳ್ಳು ಮತ್ತೆ ಬೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ರು. ನಾವದ ಹತ್ರಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಈ ದೇವರು ಮಹಾ ಕೋಪದ ದೇವರಂತೆ, ಇವ್ರ ಹತ್ರಕ್ಕೆ ಹೋದ್ರೆ ಹಿಡ್ಕೊಂಡ್ಬಿಡ್ತಾರಂತೆ. ಅದು ತಪ್ಪ ಅಭಿಪ್ರಾಯ. ಯಾರಾದ್ರೂ ದೇವರಿಗೆ ಹೆದರ್ತಾರಿಯೇ? ಈ ಶನಿದೇವರು ಎಲ್ಲರಿಗೂ ರಕ್ಷಕ, ಪ್ರತಿಯೊಬ್ಬರಿಗೂ ಒಳ್ಳೇದನ್ನೇ ಬಯಸುವಂಥವ್ನು. ದೇವರಂದ್ಮೇಲೆ ಅವನು ಎಲ್ಲರಿಗೂ ಒಳ್ಳೇದ್ ಮಾಡ್ಲೇಬೇಕು. ಸ್ವಾಮಿಗಳೇ, ಮಕ್ಕಳಿಗೆ ತಂದೆ ತಾಯಿಗಳು ಯಾವಾಗ್ಲೂ ರಾಮನ್ ಕತೆ, ಕೃಷ್ಣನ್ ಕತೆ ಹೇಳ್ತಾನೆ ಇರ್ತಾರೆ. ಆದ್ರೆ ಶನಿದೇವರ ಕತೆ, ಅವನ್ ಯಾರು, ಅವನ್ ತಂದೆ ತಾಯಿ ಯಾರು, ಅವನ್ ಕರ್ತವ್ಯ ಏನು ಅಂತ ಯಾರು ಹೇಳದೇ ಇಲ್ವಲ್ಲ? ನಾನು ಹೇಳ್ತೀನಿ. ನಿಮಗೆ ಪುರ್ಸೊತ್ತಿದೆ ತಾನೇ? ಇದೆ. ನಮ್ ಗಾಡಿ ರಿಪೇರಿಗೆ ಹೋಗಿದೆ, ಬರಕ್ಕಿನ್ನೂ ಹೊತ್ತಾಗತ್ತೆ. ಹೇಳಿ ಸ್ವಾಮೀಜಿ. ಹೇಳೇನಮ್ಮ? ಪ್ಲೀಸ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೋಡಿ, ಈ ಸೃಷ್ಟಿಲಿರೋ ಬ್ರಹ್ಮಾಂಡದಲ್ಲಿ ಬೇಕಾದಷ್ಟು ಲೋಕಗಳಿವೆ, ಕೋಟಿ ಕೋಟಿ ನಕ್ಷತ್ರಗಳಿವೆ. ಆ ಬಗ್ಗೆ ನಾನಾ ರೀತಿ ಕಥೆಗಳಿವೆ. ಆ ನಕ್ಷತ್ರಗಳ ಪೈಕಿ ಎಲ್ಲಕ್ಕಿಂತ ಅತ್ಯಂತ ದೊಡ್ಡ ನಕ್ಷತ್ರ ಸೂರ್ಯ. ಹೌದು, ಶನಿದೇವ ಆ ಸೂರ್ಯನ ಪುತ್ರ. ಸೂರ್ಯನಿಗೆ 2 ಪುತ್ರರು, 5 ಜನ ಪುತ್ರಿಯರು. ಶನಿದೇವರೇ ದೊಡ್ಡವನು. ಚಿಕ್ಕಂದಿನಲ್ಲಿ ಶನಿದೇವ ಮಹಾ ತುಂಟ. ಪುರಾಣದಲ್ಲಿ ಇವುಗಳ ಬಗ್ಗೆ ವಿಶೇಷವಾದ ವರ್ಣನೆ. ಒಮ್ಮೆ ಸೂರ್ಯದೇವನ ಪತ್ನಿ ಸಂಜ್ಞಾದೇವಿ ಸೂರ್ಯನ ಮಹಾಪ್ರಖರತೆಯನ್ನು ತಾಳಲಾರದೆ ತನ್ನ ಛಾಯಾರೂಪವನ್ನು ಪತಿಗೃಹದಲ್ಲಿ ಬಿಟ್ಟು ತಾನು ತವರಿಗೆ ಹೋದಳು. ಆಮೇಲೆ ಆ ಛಾಯಾದೇವಿಯೇ ಸಂಸಾರ ನಿರ್ವಹಣೆ ಮಾಡ್ತಾ ಇದ್ದ. ಆದ್ರೆ ಅವಳಿಗೆ ಶನಿದೇವನ ಬಗ್ಗೆ ಕೋಪ ಆಯ್ತು. ಯಾಕೆಂದ್ರೆ ಅವನು ಮಹಾ ತುಂಟ ಹಾಗೂ ಒರಟನಾಗಿದ್ದ. ಒಂದು ದಿನ, ತಪ್ಪಾಟ ನನ್ನದಲ್ಲ, ಹೋಗು, ನೀನ್ ಆಟಕ್ಕೆ ಬೇಡ, ನೀನು ಜಗಳಗಂಟ, ನೀನೇ ಹೋಗು. ಏನಂದೆ? ಏನದು ಏನದು ನಿಮ್ಮ ಗಲಾಟೆ? ನೋಡಮ್ಮ, ನಾನು ಕೆಟ್ಟವನಂತೆ. ಅಮ್ಮ, ಹಸಿವಾಗ್ತಾ ಇದೆ, ಭೋಜನ ನೀಡು. ಭೋಜನಕ್ಕೆ ಇನ್ನೂ ವೇಳೆ ಇದೆ. ಹೋಗಿ ಮಕ್ಕಳೇ, ನೀವು ಹೋಗಿ ಆಡಿಕೊಳ್ಳಿ. ನೀನು ಯಾವಾಗಲೂ ಹೀಗೆ ನನ್ನನ್ನು ಕಂಡರೆ ಸಿಡಿ ಹಸಿದಿರುವಾಗ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಅನ್ನ ಹಾಕದ ನೀನು ಒಬ್ಬಳು ತಾಯಿಯೇ? ಏನು, ನನ್ನನ್ನು ಅವಮಾನಿಸುತ್ತಿದೀಯಾ? ತಾಳು, ನಿನಗೆ ತಕ್ಕ ಶಿಕ್ಷೆ ಆಗಬೇಕು. ನನ್ನನ್ನು ಹೊಡೆಯುತ್ತೀಯಾ? ನನ್ನನ್ನು ತಂದೆ ತಂದೆ ಸೂರ್ಯದೇವ, ತಂದೆ ಸೂರ್ಯದೇವ, ತಂದೆ. ಏನಾಯ್ತು ಕುಮಾರ? ನನ್ನ ಕಾಲು ಹೋಯ್ತು, ನೋವು, ಅಸಾಧ್ಯ ನೋವು. ನನ್ನ ತಾಯಿಯೇ ನನಗೆ ಶಾಪ ಕೊಟ್ಟಳು. ಏನು, ತಾಯಿಯೇ ಶಾಪ ಕೊಟ್ಟಳೆ? ಸಾಧ್ಯವಿಲ್ಲ. ತಾಯಿ ಎಂದಿಗೂ ತನ್ನ ಮಗನಿಗೆ ಶಾಪ ಕೊಡುವುದಿಲ್ಲ. ನೋವು, ವಿಪರೀತ. ಯಾರು ನೀವು? ಇಲ್ಲದಿದ್ದರೆ ನಿನ್ನನ್ನು ಸುಟ್ಟು ಹಾಕಲಾದಿ.